ಸರ್ ಒಳಗಡೆ ಹೋಗಿದ್ರಿ ಏನು ಹೇಳಿದ್ರೆ ಯಾವಾಗ ಹಸ್ತಾಂತರ ಮಾಡ್ತಾರೆ ನಿಮಗೆ ಯಾವಾಗ ಕೊಡ್ತಾರೆ ಅಂತ ಇವಾಗ ಕೊಡ್ತೀವಿ ಅಂತ ಹೇಳಿದ್ರು. ಫೋಟೋ ತಗೊಂಡ್ರು, ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಏನಾದರೂ ಕೇಳಿದರೆ ನನಗೇನು ಕೇಳಿಲ್ಲ ಸರ್. ಎಲ್ಲಿ ಈಗ ಅಂತ್ಯ ಸಂಸ್ಕಾರ ಮಾಡೋದು? ಈ ಮುಕ್ತಿಧಾಮದ. ಹೇಗೆ ಒಟ್ಟಿಗೆ ಇದು ಮಾಡ್ತೀರಾ ಅಥವಾ ಬೇರೆ? ಎರಡು ಮೂರು ಒಂದ್ರಾಗ ಮಾಡ್ತೀವಿ, ಎರಡು ಒಂದ್ರಾಗ ಮಾಡ್ತೀವಿ. ಜಗನ್ನಾಥ ರೆಡ್ಡಿ ಪ್ರೇಮ್ಲಿಲ್ಲ ಒಂದ್ರಾಗ ಹಾಕ್ತೀವಿ. ಅವ್ರಿಗೆ ದಿವಸ ಮಾಡಬೇಕು. ಇನ್ನು 3 ಜನನ ಅವ್ರಿಗೇನು ಹಾಲು ಹಾಕೋದು, ಅವ್ರನ್ನ ಬೇರೆ ಹಾಕ್ತೀವಿ. ಅಲ್ಲೇ ಅಲ್ಲ, ಇದು ಮದುವೆ ಆಗಿಲ್ಲ ಅಂತ ಸಂಪ್ರದಾಯ ಇದೆಯಾ? ಮಾಡ್ತೀರಾ? ಇವ್ರದ್ದು ಮಾಡಿದರೆ ಸಾಕಾಗೈತೆ ಸರ್. ಈಗ ಜಗನ್ನಾಥ ರೆಡ್ಡಿದು ಪ್ರೇಮ್ಲಿಲ್ಲ. ಅಲ್ಲ, ಅವರು ನಿಮ್ಮ ಫ್ಯಾಮಿಲಿ, ನೀವು ಅವ್ರನ್ನ ಲಾಸ್ಟ್ ಎಷ್ಟು ವರ್ಷಗಳಿಂದ? ನಾನು 18 ಮೇಲ್ಪಟ್ಟು ನೋಡಿಲ್ಲ ಸರ್ ಅವರು. 18 ನೀವು ಅವ್ರ ಮನೆ ಕಡೆ ಹೋಗೋದು, ಅವರು ಇದಕ್ಕೆ? ಇಲ್ಲ ಸರ್, ಅಲ್ಲಿಂದ ನಮಗೆ ಕಾಣಿಸೇ ಇಲ್ಲ ಅವರು. ಅಲ್ಲ, ನೀವು ಯಾಕೆ ಬಂದಿಲ್ಲ ಏನು ಅಂತ ಏನಾದ್ರು ನೋಡೋಕ್ಕೆ ಮುಂದೆ? ಇಲ್ಲ, ನಾವು ನೋಡಿದ್ದೀವಿ ಸರ್. ನೋಡಿದರೆ ಅವರು ಎಲ್ಲಿ ಕಾಣಲಿಲ್ಲ. ಹೊರಗೆ ಬೀಗ ಹಾಕಿರೋದು, ನಾವು ಹೋಗೋಕ್ಕೆ ಸ್ಥಳ ಇಲ್ಲ. ಅದರಿಂದ ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ, ನೀವು ಪೊಲೀಸ್ನವ್ರಿಗೆ ಏನು ಹೇಳಿಲ್ಲ? ಇಲ್ಲ ಸರ್, ನಾವೇನು ಹೇಳಿಲ್ಲ. ಅಲ್ಲ, ಅವ್ರ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಸಂಬಂಧ ಆಗಿತ್ತು ಮದುವೆಗೆ? ಕರಿಯೋಕ್ಕೆ ಅದಕ್ಕೆಲ್ಲ ನಮ್ಮ ಇದಕ್ಕೆ ಭಾಳ ಚೆನ್ನಾಗಿ ಬರೋರು. ಎಲ್ಲರೂ ಮದುವೆಗೆಲ್ಲ ಬರ್ತೀವಿ? ಎಲ್ಲದಕ್ಕೂ ಬರೋರು ಸರ್ ಅವರು. ನಮ್ಮ ಮನೆಗೆ ಏನನ್ನ ಕಾರ್ಯವಾಗಲಿ ಯಾವಾಗಲೂ ಬರೋರು. ಅವ್ರಿಗೂ ಸಂಬಂಧ ಏನು, ಅವ್ನು ದೊಡ್ಡಪ್ಪನ ಮಗ, ನಾನು ಚಿಕ್ಕಪ್ಪನ ಮಗ, ಚಿಕ್ಕಪ್ಪನ ಮಗ ನಾನು. ಅವರು ಕೃಷ್ಣಪ್ಪ, ನಾಡಿಗೆ ಕೃಷ್ಣಪ್ಪನ ಮಗ, ಜಗನ್ನಾಥ ರೆಡ್ಡಿಯವರು. ನಾನು ನಾಡಿಗೆ ಅವನಪ್ಪನ ಮಗ. ದತ್ತು ತಗೊಂಡಿದ್ರು ನನ್ನ ನಾಡಿ ಕೃಷ್ಣ ರೆಡ್ಡಿ. ಅದೇ ನಮ್ಮ ಜಗನ್ನಾಥ ರೆಡ್ಡಿಯವ್ರ ತಂದೆಯವರು. ಅವರೇ ತೊಗೊಂಡಿದ್ರು? ಅವರೇ ತಗೊಂಡಿದ್ರು. ನಿಮ್ಮನ್ನ ಮತ್ತು ಜಗನ್ನಾಥ ರೆಡ್ಡಿನ ಒಂದೇ ಮನೆಯಲ್ಲಿ ಸಾಕಿದ್ರು? ಸರ್. ಅಲ್ಲ, ನೀವು ಇಲ್ಲಿಗ ಮನೆಯಲ್ಲಿ ಇದ್ದೀರಲ್ಲ, ಆ ಮನೆ ಹತ್ರ ಬಂದಾಗ ಏನಾದ್ರು ನೀವು ಬಂದಿದ್ದೀರಾ? ಈ ಮನೆ ಹತ್ರ ಬಂದಾಗ ಒಂದು 10 ವರ್ಷ ಚೆನ್ನಾಗಿದ್ದೀವಿ ನಾವು. ಒಬ್ಬರು 18ನೇ ಇಸ್ವಿವರೆಗೂ. ಅವ್ರು 95ರಾಗೆ ರಿಟೈರ್ಡ್ ಆಯಿತು. 96, 97ರಾಗೆ ಮನೆ ಕಟ್ಟಿ ಮನೆಗೆ ಇಳ್ಕೊಂಡ್ರು. ಅಲ್ಲಿಂದ 18ರವರೆಗೂ ನಾವು ಅವರು ಭಾಳ ಚೆನ್ನಾಗಿದ್ವಿ. ಅಲ್ಲಿಂದ ಈ ಕಡೆ ನಮಗೆ ಇವ್ರಿಗೂ ಸಂಪರ್ಕ ಇಲ್ಲ. ಅಲ್ಲ, ಅಷ್ಟು ಚೆನ್ನಾಗಿದ್ದಾರೆ. 18ರು ಇದಾದ್ಮೇಲೆ ಕಾಣಿಸ್ಲಿಲ್ಲ. ನೀವೇನಾದರೂ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ ಭಾಳ ನೋಡಿದ್ವಿ. ಫೋನ್ ಮಾಡಿದರೆ ಫೋನ್ ರಿಂಗ್ ಆಗೋದು, ಅವರು ರಿಸೀವ್ ಮಾಡ್ತಾರೆ. ಫೋನ್ ರಿಂಗ್ ಆಗ್ತಿತ್ತು? ರಿಂಗ್ ಆಗ್ತಿತ್ತು. ಅಲ್ಲ, ಆಮೇಲೆ ಈ ಮನೆ ಹತ್ರ ಬಂದು ಏನಾದ್ರು ನೋಡೋದು ಬಂದಿದ್ರಿ? ಮನೆ ಹತ್ರ ಅದಾದಮೇಲೆ ಮನೆ ಹತ್ರ ಬಂದು ನೋಡಿದ್ವಿ ಸರ್. ಭಾಳ ಸಾರಿ ನೋಡಿದ್ದೀನಿ ಮನೆ ಹತ್ರ ಬಂದು. ಆದರೆ ಹೊರಗೆ ಬೀಗ ಹಾಕಿರೋದು, ನಾವು ಒಳಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಆ ಥರ ಆಗಿ ಅವರೆಲ್ಲ ಗುಬ್ಬಿ ಹತ್ರ ಒಂದಿಷ್ಟು ಜಮೀನು ಮಾಡಿದಾರಂತೆ. ಗುಬ್ಬಿ ಕಡಬ ಆ ಇದರಲ್ಲಿ ಅಲ್ಲಿ ಹೋಗಿದ್ದಾರೆ ಅಂತ ನಾನು ಲೆಕ್ಕ ಹಾಕಿ. ಅಲ್ಲ, ಕಾರ್ ಇತ್ತು, ಬೈಕ್ ಇತ್ತು? ಬೈಕ್ ಇತ್ತು ಸರ್, ಎಲ್ಲ ಇತ್ತು. ಇದ್ದರೂ ಕೂಡ ಜನ ಏನನ್ನರು ಎಲ್ಲ ಆಶ್ರಮದಾಗಿದ್ದಾರೆ ಕೇರಳದಾಗೆ. ಅವರು ಈ ಪೊಲೀಸ್ನವ್ರು ಕಾಟಕ್ಕೆ ತೆಗೆದಿಲ್ಲಾರ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಾರೆ ಸರ್. ಪೊಲೀಸ್ನವ್ರು ಏನು ಕಾಟ ಅಂದರೆ, ಚಿಕ್ಕ ಮಗ ಫ್ಯಾಕ್ಟ್ರಿಯಾಗಿದ್ದ, ಅವನ ಮೇಲೆ ಏನೋ ಒರೆಸಿದ್ರು. ಒರೆಸಿ ಅವನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ರಿದ್ರಾಗೆ ಅವನು ಏನೇನೋ ಮಾಡಿ ಕೃಷ್ಣಾರೆಡ್ಡಿ ನಾನು ಒಂದು 70,000 ಖರ್ಚು ಮಾಡಿ ಬಿಡಿಸ್ಕೊಬಂದು ಆಮೇಲೆ ಮನೇಲಿ ಇಟ್ಕೊಂಡೆ. ಅಲ್ಲಿ ಅವನು ಬಂದಮೇಲೆ 1 ವರ್ಷದವರೆಗೂ ನಾವು ಅವ್ರು ಚೆನ್ನಾಗಿದ್ವಿ. ಅಲ್ಲಿಂದ ಈಚೆ ಕಡೆ ಇವ್ರ ಕಾಟ ಜಾಸ್ತಿ ಆಗ್ತು ಎನ್ಕೂರಿಗೆ. ಆದ್ದರಿಂದ ಅವರು ಇಲ್ಲಿ ಬಿಟ್ಟು ತುಮಕೂರಿಗೆ ಅಲ್ಲಿ ಕಾಟ ಜಾಸ್ತಿ ಐತೆ. ಆಮೇಲೆ ಮತ್ತೆ ಬಂದು ಇಲ್ಲಿ ಯಾವಾಗ ಸೇರ್ಕೊಂಡಿದ್ದಾದರೂ ನಮಗೆ ಗೊತ್ತಿಲ್ಲ ಸರ್. ಇಲ್ಲಿಗೆ ಬಂದಿರೋದು ಮತ್ತೆ ನಿಮಗೆ ಯಾರಿಗೂ ಗೊತ್ತಿಲ್ಲ ಸರ್. ಯಾರ್ಯಾರಿಗೂ ಗೊತ್ತಿಲ್ಲ. ಅದು 19ನೇ ಇಸ್ವಿಗೆ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಕ್ಯಾಲೆಂಡ್ರ್ ಐತೆ, ಅದನ್ನು ನೋಡಿದ್ದೀನಿ ಅಷ್ಟೇ ನಾನು. ಜನವರಿ ತಿಂಗಳು ಇದಾಗಿರೋದು ಅಂತ ನನಗೆ ಲೆಕ್ಕ. ಅಲ್ಲ, ಅವರು ಆರೋಗ್ಯ ಹೆಂಗಿತ್ತು? ಆರೋಗ್ಯ ಜಗನ್ನಾಥ ರೆಡ್ಡಿಗೇನು ಅಷ್ಟೊಂದು ಆರೋಗ್ಯ ಇರಲಿಲ್ಲ. ಪ್ರೇಮಕ್ಕನಿಗೂ ಅಷ್ಟೊಂದು ಇದಿರಲಿಲ್ಲ. ಮಗಳಿಗೇನು ಬೋನ್ಸ್ ಇದಿತ್ತು. ಇವರಿಬ್ಬರಿಗೂ ಆರೋಗ್ಯ ಚೆನ್ನಾಗಿತ್ತು, ಬಾಬು ರೆಡ್ಡಿಗೆ ನರೇಂದ್ರಿಗೆ. ಅಲ್ಲ, ನಿಮ್ಮ ಜೊತೆ ಯಾವಾಗ ಬಂದಾಗ ಸಮಸ್ಯೆಗಳ ಬಗ್ಗೆ ಏನಾದರೂ ಜೀವನದ ಬಗ್ಗೆ ಏನಾದರೂ? ಅದೇ ಸಮಸ್ಯೆ ಬಗ್ಗೆ ಏನು, ಮಕ್ಕಳು ಮದುವೆ ಆಗಲಿಲ್ಲ ಅಂತ ನಾನು ಹೋದಾಗೆಲ್ಲ ಅಳ್ತಿದ್ರು. ನೀನೆಲ್ಲ ಮದುವೆ ಮಾಡಿ ಮೊಮ್ಮಕ್ಕಳು ಹೊಡಿ, ಅವ್ರು ಮದುವೆ ಮಾಡಿಬಿಟ್ಟೆ, ನಾನೇನಿಲ್ಲ ಅಂತ ಅಳ್ತಾಯಿದ್ರು. ಅದೇ ದೊಡ್ಡ ಇದಾಗಿತ್ತು ಕೊರತೆ ಅವರಿಗೆ. ಮತ್ತು ಸಾಲದ್ದೇನೋ ಇದ್ದಿತ್ತು, ಅದೇನಾದರೂ? ಸಾಲದ್ದೇನೂ ಇರಲಿಲ್ಲ ಸರ್. ಜನ ಅವರಿಗೆ ಮೋಸ ಮಾಡಿದರು.
ಅಲ್ಲ ಈಗೇನೋ ಡೆತ್ ನೋಟ್ ಸಿಕ್ಕಿದೆ ಅಂತಿದ್ದಾರೆ. ಡೆತ್ ನೋಟಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳ ಹೆಸರು ಬರೆದಿದ್ದಾರೆ, ಹಿಂಸೆ ಕೊಡ್ತಿದ್ರು ಜಮೀನು ವಿಚಾರವಾಗಿ. ಹೌದು ಸರ್, ಅದೇ ಇವಾಗ ರಾಘವೇಂದ್ರ ಫಾರಮ್ಮ ಅದಂಥದ್ದು ಎಸ್ಟೇಟ್ ಇದು ಮಾಡಿದ್ದಾರೆ. ಅವರು ಇದರಲ್ಲಿ ಇದು ಮಾಡಿದ್ದಾರೆ, ಕಿರುಕುಳ ಕೊಟ್ಟು. ಕಿರುಕುಳ ಕೊಟ್ಟಿದ್ದಾರೆ. ಯಾವುದನ್ನು ಹಾಂ, ಕಿರುಕುಳ ಕೊಟ್ಟವರು? ಕಿರುಕುಳ ಕೊಟ್ಟವರು ಅದೇ ಫಾರಮ್ ಮಾಡಿದ್ದಾರೆ ಸರ್, ನಮ್ಮ ಮೂರು ಪಕ್ಕದಾಗೆ. ಏನು ಇವ್ರ ಜಮೀನು ತಗೊಂಡು ಮಾಡಿರೋದು ಅವ್ರು ಸಪ್ರೇಟ್? ಇವ್ರ ಜಮೀನು ತಗೊಂಡು ನಿನಗೆ ಇದು ಕೊಡ್ತೀವಿ ಪಾರ್ಟ್ನರ್ಶಿಪ್ ಆಗ ಅಂತ ಹೇಳ್ಬಿಟ್ಟು ಇವ್ನು ರೊಕ್ಕ ಕೊಡ್ದಲ್ಲೇ ಇವನಿಗೆಲ್ಲ ಇದು ಮಾಡಿದ್ರು ಸರ್. ಎಷ್ಟು ಎಕರೆ ತಗೊಂಡಿದ್ರು ಅವರು? 8 ಎಕರೆ ತಗೊಂಡಿದ್ರು ಸರ್. ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಈತಲ್ವರೆಗೂ. ಆದರೂ ಕೂಡ ಅವನ್ನೆಲ್ಲ 15 ಎಕರೆ 29 ಗುಂಟೆ ಐತೆ, ಅಷ್ಟಕ್ಕೂ ಕಾಂಪೌಂಡ್ ಹಾಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ? ಇಲ್ಲ, ಯಾವುದೂ ಆಗಿಲ್ಲ ಸರ್. ರಾಘವೇಂದ್ರ ಫಾರ್ಮ್ಸ್ ಈಗಲೂ ಇದೆ? ಇದೆ ಸರ್. ಅಲ್ಲೆಲ್ಲ ಇನ್ವೆಸ್ಟ್ ಮಾಡಿ ರೋಡು ಎಲ್ಲ ಮಾಡಿದ್ದಾರೆ, ಸೈಟು ಎಲ್ಲ ಮಾಡಿದ್ದಾನೆ. ಅದ್ರಾಗೆ ಯಾತೂ ಕಟ್ಟಿಲ್ಲ ಇನ್ನೂ. ಅಂದರೆ ಇವರು ಹೊಲನೇ ಅಕ್ರಮವಾಗಿ ಇದು ಮಾಡ್ತಾರೆ? ಸರ್. ಎಷ್ಟು ಎಕರೆ ಅಂದರೆ? 15 ಎಕರೆ 29 ಗುಂಟೆ ಐತೆ. ಅವರಿಂದನೇ ಕಿರುಕುಳ? ಇನ್ನೊಬ್ರು ಏನು ಸರ್ ಅವರು? ಅವ್ರ ಹೆಸರೇನು? ಅದು ಕೃಷ್ಣಾರೆಡ್ಡಿ ಅಂತ. ಅಲ್ಲ ಕಿರುಕುಳ ಕೊಡ್ತಿದ್ರು. ಅವ್ರ ಹೆಸರು ಅದೇ ಬಾಬು ಶೆಟ್ಟಿ ಅಂತ. ಬಾಬು ಶೆಟ್ಟಿ. ಮತ್ತೊಬ್ಬರ ಹೆಸರೇನೋ ಬರ್ತಿದ್ದಾರೆ ಅಂದರೆ ದುರ್ಗದವರು ಯಾರೋ? ಅದೇ ಇನ್ನೊಬ್ರು ಯಾರೋ ನನಗೆ ಗೊತ್ತಿಲ್ಲ ಸರ್. ಅದೊಂದು ಅವರು ಓಡಾಡ್ತಿರ್ತಾರೆ, ಅದೊಂದು ನನಗೆ ಚೆನ್ನಾಗಿ ಗುರ್ತು. ಪಾಣಿ ತೆಗೆದಿದ್ದೆ, ಪಾಣಿ ತೆಗೆದ್ರು ಕೂಡ ಇವ್ರ ಹೆಸರಿನಾಗೆ ಬರ್ತದೆ, ಕೃಷ್ಣಾರೆಡ್ಡಿ ಹೆಸರಿನಾಗೆ. ಆದರೂ ಈಗ ಅದೇ ಹೊಲದಲ್ಲಿ ಎಲ್ಲ ಇನ್ವೆಸ್ಟ್ ರೋಡು ಎಲ್ಲ ಮಾಡಿ ಸೈಟು ಗಿಟ್ಟು ಮಾಡಿ ಅವನಿಗೆ ಇದಿಲ್ದ ಹೊತ್ತಿಗೆ ಲೈಸೆನ್ಸ್ ಸಿಗದ ಹೊತ್ತಿಗೆ ಸುಮ್ಮನೆ ಇದ್ದಾನೆ ಅಷ್ಟೇ. ಇಲ್ದಿದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗು ಕಟ್ಸಿಬಿಡೋಣ ಅವನು. ಈಗ ಮೋಸ ಮಾಡಿದಾರ? ಹ್ಞೂ ಸರ್. ವೆಹಿಕಲ್